ಮಧುಗಿರಿ ತಾಲೂಕು ಘಟಕದ ಸಭೆ ಹಾಗೂ ಪದಾಧಿಕಾರಿಗಳ ನೇಮಕವನ್ನ ಮಾಡಲಾಯಿತು. ಇಂದು ರಾಜ್ಯಾಧ್ಯಕ್ಷರಾದ ಎಚ್.ಎನ್. ದೀಪಕ್ಕಣ್ಣನವರ ಆಶೀರ್ವಾದದೊಂದಿಗೆ ಜಿಲ್ಲಾಧ್ಯಕ್ಷರಾದ ಅರುಣ್ ಕೃಷ್ಣಯ್ಯರವರ ಅಧ್ಯಕ್ಷತೆಯಲ್ಲಿ ಮಧುಗಿರಿ ತಾಲೂಕು ಘಟಕದ ಸಭೆಯನ್ನ ನಡೆಸಲಾಯಿತು. ತಾಲೂಕು ಅಧ್ಯಕ್ಷರಾದ ತಿಮ್ಮರಾಜುರವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಯಿತು. ಮಧುಗಿರಿ ನಗರದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ದಾದಾಪೀರ್, ಗೌರವಾಧ್ಯಕ್ಷರಾಗಿ ಶರೀಫ್, ಕಾರ್ಯಾಧ್ಯಕ್ಷರಾಗಿ ಜಬೀವುಲ್ಲಾ, ನಗರಾಧ್ಯಕ್ಷರಾಗಿ ರಾಜು ಹಾಗೂ ಕಾರ್ಯಾಧ್ಯಕ್ಷರಾಗಿ ವೆಂಕಟೇಶ್ ನಟರಾಜ್ ರವರ ನೇತೃತ್ವದಲ್ಲಿ ಅಲ್ಪಸಂಖ್ಯಾತರ ನಗರಾಧ್ಯಕ್ಷರಾಗಿ ಬಿಲಾಲ್ ಅವರನ್ನ ನೇಮಕ ಮಾಡಲಾಯಿತು. ಈ ವೇಳೆ ಅನ್ಸರ್ ಆಫೀಸ್ನಲ್ಲಿ ಖಾನ್, ಇಮ್ದಾದ್, ನೂರುಲ್ಲಾ, ಅಬೂ ಬಕರ್, ಸಿದ್ದಿಕ್, ಸೈಫುಲ್ಲಾ, ಉಮೇಶ್, ಸೀಮೆ ಎಣ್ಣೆ ರಂಗನಾಥ್, ಆಡಿಟ್ ಆಫೀಸರ್ ರಂಗನಾಥ್, ಮಂಜುನಾಥ್, ಶ್ರೀರಂಗರಾಜ್, ಚಿಕ್ಕರಾಮಯ್ಯ, ಶಂಕರ್ ಹಾಗೂ ನಾಗೇಶ್ ಸಂಘಟನೆಗೆ ಸೇರ್ಪಡೆಯಾದರು. ಈ ವೇಳೆ ಕಾರ್ಯಕರ್ತರು ಹಲವು ಮುಖಂಡರು ಸಂಘಟನೆಗೆ ಸೇರ್ಪಡೆಗೊಂಡರು ಮತ್ತು ಈ ಸಂದರ್ಭದಲ್ಲಿ ತಾಲೂಕು ಯುವ ಘಟಕದ ಅಧ್ಯಕ್ಷ ಅನಿಲ್ ಕುಂಬ್ಳೆ ಹಾಗೂ ತುಮಕೂರು ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷ ಪವನ್ ಪಿ ಗೊಲ್ಲರಹಟ್ಟಿರವರು ಉಪಸ್ಥಿತರಿದ್ದರು. ಇದು ಕರುನಾಡ ನ್ಯೂಸ್, ನಿಮಗಾಗಿ ನಿಮ್ಮ ಸೇವೆಗಾಗಿ. ಬಳ್ಳಾರಿ ಕರ್ನಾಟಕಕ್ಕೆ ಸೇರ್ಪಡೆ ಮಾಡ್ತಾರೆ. ಅಲ್ಲೊಂದು ಕರ್ನಾಟಕದ ಮಂಟಪ ಕಟ್ತಾರೆ, ಏಕೀಕರಣದ ಉದ್ಘಾಟನೆ ಮಾಡಬೇಕು. ಮಂಟಪ ಕಾಯಕ್ಕೆ ಯಾರು ಹೋಗಲ್ಲ, ಇವ್ರು ಹೋಗ್ತಾರೆ. ನಾನು ಕಾಯ್ತೀನಿ ಹೊಡೆದಾಕ್ಬೇಕು ಅಂತ ಹೇಳ್ತಾರೆ. ಆಗ ಅವ್ರ ಮೇಲೆ ಆಸಿಡ್ ದಾಳಿ ಎಲ್ಲದನ್ನು ಡಿಸೈಡ್ ಮಾಡ್ತಾರೆ. ಯಾರೂ ಸತ್ತಿಲ್ಲ, ಅವ್ರಿಗೆ ಸತ್ತಿಲ್ಲ ಹೇಳಿ ಯಾರಾದರೂ ಬಗ್ಗೆ ಜೀವ ಕೊಟ್ಟಿದ್ದೀವಿ ಕರ್ನಾಟಕಕ್ಕೋಸ್ಕರ. ಒಂದು ಕನ್ನಡ ಪರವಾಗಿ ಧ್ವನಿಯಾಗಿರ್ಬೋದು. ಆದರೆ ನಮ್ಮಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಧ್ವನಿಯ ಸಾಮಾಜಿಕವಾಗಿ ಇವಾಗ ನಿಮ್ಮೂರಿಗೆ ರಸ್ತೆ ಇಲ್ಲ, ನಿಮ್ಮೂರಿಗೆ ಚರಂಡಿ ಇಲ್ಲ, ನಮ್ಮೂರಲ್ಲೇನೋ ಗುಂಡಿ ಬಿದ್ದಿದೆ, ಅದನ್ನ ಯಾರು ಪ್ರಶ್ನೆ ಮಾಡಬೇಕು? ನಾವೇ ಮಾಡಬೇಕು. ಸಂಘಟನೆ ಅಂತಂದ್ರೆ ನಾವೊಂದು ಕಡೆ ಸಂಘಟನೆ ಬರೀ ಶಾಲಾ ಹಾಕೊಂಡು ಒಂದು ರಾಜ್ಯೋತ್ಸವ ಮಾಡಿದ ತಕ್ಷಣ ಸಂಘಟನೆ ಆಗಲ್ಲ. ಯಾವುದೋ ಒಂದು ಜಯಂತಿ ಘಟಕದ ನಗರ ಅಲ್ಪಸಂಖ್ಯಾತರ ಘಟಕಕ್ಕೆ ಅಧ್ಯಕ್ಷರನ್ನಾಗಿ ಬಿಲಾಲ್ ಅವರನ್ನು ನೇಮಕ ಮಾಡಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ. ಕನ್ನಡ ವಿಜಯ ಸೇನೆ ವತಿಯಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತಾರೋ ಅವ್ರ ಪರವಾಗಿ ಮತ್ತು ಶೋಷಿತರ ಪರವಾಗಿ ಧ್ವನಿ ಎತ್ತಲಿ ಅಂತ ಹೇಳ್ತಾ ನಾನು ಆಶಿಸ್ತಾ ಇದ್ದೀನಿ. ಇವರ ಜೊತೆ ತುಮಕೂರು ಜಿಲ್ಲಾ ಘಟಕ ಸಂಪೂರ್ಣವಾಗಿ ಜೊತೆಲಿ ಇರುತ್ತೆ. ಇವ್ರಿಗೆ ಏನೇ ಹೋರಾಟ ಮಾಡಿದ್ರು ಸಹ ಜಿಲ್ಲಾ ಘಟಕದ ವತಿಯಿಂದ ಸಂಪೂರ್ಣ ಸಹಕಾರನ ಕೊಡ್ತೇವೆ ಅಂತ ನಾವು ಭರವಸೆ ಕೊಡ್ತಿದ್ದೀನಿ. ಹಾಗೂ ಪ್ರತಿದಿನ ಯಾವುದೇ ಇಶ್ಯೂಸ್ ಆಗಲಿ ನಾವು ಜೊತೆ ಇರ್ತೀವಿ ಅಂತ ತಾಲೂಕು ಅಧ್ಯಕ್ಷರಿಗೆ ತಿಮ್ಮರಾಜ್ ಅವರು ಸಹ ನಾನು ಈ ಸಮಯದಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ಪದಾಧಿಕಾರಿಗಳಿಗೆ ಆಯ್ಕೆಯಾಗಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಮತ್ತು ಅಧ್ಯಕ್ಷಗಳಿಗೆ ಹೇಳ್ತಾ ಒಂದು ಮಾತು ಹೇಳ್ತೀನಿ. ಶಾಲೆಗಳನ್ನು ಹಾಕ್ಕೊಂಡು ಪದವಿಗಳನ್ನು ಪಡೆದು ಮನೇಲಿರಬೇಡಿ. ಪ್ರತಿಯೊಬ್ಬರೂ ಸಹ ಆ ಪದವಿಗೆ ಮತ್ತು ಆ ಶಾಲೆಗೆ ಬೆಲೆ ಕೊಟ್ಟು ಹೋರಾಟಗಳನ್ನು ಕಟ್ಟಿ ಹೋರಾಟಗಳ ಮುಖಾಂತರ ಸರ್ಕಾರವನ್ನು ಮತ್ತು ಅಧಿಕಾರಿಗಳ ಬಡಿದೆಬ್ಬರಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಸಲಹೆಯನ್ನು ಕೊಡ್ತಾ ಇದ್ದೀನಿ.